ಅದು ಅಂದ್ರೆ ಕದರ ಮಂಡಲ್ಗಿ ಮತ್ತು ಉತ್ತರ ಭಾರತ ಮಿಕ್ಸ್ ಅಷ್ಟೇನಾ? ಅಷ್ಟೇ ಎಂಟೈರ್ ತಿಂಗಳು ಬಿಡ್ತೀರಾ? ಅಷ್ಟೇ ರುಬ್ಬಿಡೋದೆ ಫುಲ್ ಎಲ್ಲ ಫುಲ್ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಬೋದು. ಮಸಾಲೆ ಹಾಕೋತೀವಿ. ಬೀರೋ ಮಸಾಲ ಹಾ ನೋಡ್ರಿ ನೋಡ್ರಿ ನಾರ್ತ್ ಅಂಡ್ ಸೌತ್ ಫ್ಯೂಷನ್ ಚನಾ ಮಸಾಲ. ಕಾಮ್ ಡೌನ್ ಕೆಫೆ ಸ್ಟೈಲ್ ಅಲ್ಲಿ ಚನಾ ಮಸಾಲ ರೆಡಿ ಆಗಿದೆ ಸರ್. ಇದು ಏನಂದ್ರೆ ಪ್ರತಿ ಬುಧವಾರ ರೊಟ್ಟಿ ಜೊತೆನೂ ಬಹಳ ಹೊಂದುತ್ತೆ ಇದು. ಆಮೇಲೆ ಚಪಾತಿ ಮೀಲ್ಸ್ ಗೊತ್ತಲ್ಲ, ಕೇಳ್ದಂಗೆ ಚಪಾತಿ ಮೀಲ್ಸ್ ಸಿಗುತ್ತೆ. ಇವಾಗ ಈ ಚನಾ ಮಸಾಲ ಒಂದು ಚೆನ್ನಾಗಿ ಹೋಗಿರೋದು. ಸೊ ಇದನ್ನ ನೀವು ಮನೆ ಮಂದಿ ಒಟ್ಟಿಗೆ ಬಂದು ಟೇಸ್ಟ್ ಮಾಡಿ. ಕಾಮ್ ಡೌನ್ ಕೆಫೆ ಜೋಳದ ರೊಟ್ಟಿ ಊಟ. ನಮಸ್ಕಾರ ವಿಶ್ವಬಂಧುಗಳಿಗೆ. ಬೆಳಿಗ್ಗೆ ಒಳ್ಳೆ ಕ್ಲೈಮೇಟು. ನಾವು ಓದಲ್ಲೆಲ್ಲ ಹಿಂಗೆ ಇರ್ತದೆ ನೋಡ್ರಿ. ಈಗ ಈ ಮಧ್ಯ ಜುಲೈದು 1ನೇ ತಾರೀಕು, ಮೋಡ ಕವಿದ ವಾತಾವರಣ, ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಆ ಒಂದು ಸಮಯದಲ್ಲಿ ಕಾಮ್ ಡೌನ್ ಕೆಫೆಗೆ ಬಂದಿದ್ದೀವಿ. ಯಾಕೆಂದರೆ ಮೇಡಮ್ ಸುಷ್ಮಾ ನಮಗೆ ಕರೆದಿರುವ ಕಾರಣ, ಅವ್ರ ಹೋಟ್ಲಲ್ಲಿ ಪ್ರತಿದಿನ ಒಂದೊಂದು ಪಲ್ಯ ಇರ್ತದೆ ರೊಟ್ಟಿಗೆ. ಯಾವುದು? ಜೋಳದ ರೊಟ್ಟಿಗೆ. ಇವತ್ತು ಅವ್ರ ಹೋಟ್ಲಲ್ಲಿ ರೊಟ್ಟಿ ಒಟ್ಟಿಗೆ ಚನಾ ಮಸಾಲ ಇದನ್ನು ಕೊಡ್ತಾರೆ. ಬನ್ನಿ, ನಾವು ಚನಾ ಮಸಾಲನ ಬಟೂರಲ್ಲಿ ತಿಂತಿದ್ವಿ, ಚನಾ ಬಟೂರ ಅಂತ ಈ ರೀತಿ ತಿಂತಿದ್ವಿ. ಬಟ್ ಇಲ್ಲಿ ಇವರ ಶೈಲಿಯ ಚನಾ ಮಸಾಲ ರೆಸಿಪಿ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಹೊಸ ಒಂದು ರೆಸ್ಪಾನ್ಸಿಬಿಲಿಟಿ, 2ನೇ ಮಗು, ವರ್ಕ್ ಹೆಂಗಿದೆ? ಆರಾಮಿದೆ ಸರ್, ನಡೀತಾ ಇದೆ. ವರ್ಕ್ ಜಾಯಿನ್ ಆಗಿದ್ದೀನಿ. ನೋಡ್ಬೇಕು ಇನ್ನ ಚಾಲೆಂಜ್ ಸರ್. ನಾನ್ ಯಾವಾಗ್ಲೂ ಏನ್ ಹೇಳೋದು ಗೊತ್ತಾ, ನೀವು 1ನೇ ಮಗ, ಕಾಮ್ ಡೌನ್ ಕೆಫೆ 2ನೇದ್ದು, ಇವಾಗ 3ನೇದು ಹುಟ್ಟಿರೋದು. ನಾನು ಹೇಳೋದು ಯಾವಾಗ್ಲೂ. ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ, 4ನೇ ಮಗು ಅಂದ್ರೆ 4ನೇ ಅಂದ್ರೆ 2ನೇ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ ಸರ್ ನಾವು. ಇನ್ನೊಂದು ಬ್ರಾಂಚ್? ಹೌದು ಸರ್, ಕಾಮ್ ಡೌನ್ ಕೆಫೆ ಇನ್ನೊಂದು ಬ್ರಾಂಚ್ ಟಿ ದಾಸರಳ್ಳಿ ಪೈಪ್ಲೈನ್ ರೋಡ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಮಾಡ್ತಾ ಇದೀವಿ ನಾವು. ನಿಮ್ಮ ವಾಹಿನಿ ಮೂಲಕ ಇದನ್ನ ನಿಮ್ಮ ಎಲ್ಲಾ ವೀಕ್ಷಕರಿಗೆ, ಫಾಲೋವರ್ಸ್ ಗೆಲ್ಲ ಅನೌನ್ಸ್ ಮಾಡೋಣ ಅಂತ ಈ ಒಂದು ಅಪರ್ಚುನಿಟಿ ತಗೋತಾ ಇದ್ದೀನಿ. ಥ್ಯಾಂಕ್ ಯು ನಿಮ್ಗೆ. ಇಲ್ಲ, ನಮ್ಮ ಬೆಳವಣಿಗೆಯಲ್ಲಿ ನಿಮ್ದೆಷ್ಟು ನಾನು ಹೇಳಕ್ಕೆ ಆಗಲ್ಲ. ಇಲ್ಲ, ಜಾಸ್ತಿನೇ ಸರ್ ಹೇಳ್ಬೇಕಂದ್ರೆ. ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ವಾ? ಅಂಡ್ ದಿಸ್ ಮ್ಯಾಟರ್ಡ್ ಅ ಲಾಟ್. ವಿ ವಿಲ್ ಬಿ ಆಲ್ವೇಸ್ ವಿತ್ ಯು. ಹೊಸ ಬ್ರಾಂಚ್ ಅಲ್ಲಿ ಕೂಡ ಬರ್ತೀವಿ, ವೀಕ್ಷಕ ತೋರ್ಸೋಣ ಯಾವ ರೀತಿ ಮಾಡಿದಿರಿ. ಅಲ್ಲಿ 1-2 ರೆಸಿಪಿ ತೋರ್ಸೋಣ ಖಂಡಿತ. ಸೊ ಇವತ್ತು ಇಲ್ಲಿಯ ರೆಸಿಪಿ ಏನ್ ತೋರಿಸ್ತೀರಿ ಸರ್? ಇವತ್ತು ನಾನು ಹೇಳ್ದಂಗೆ ನಮ್ ಹೋದ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಒಂದೊಂದ್ ದಿನ ಒಂದೊಂದ್ ಕಾಳು ಪಲ್ಯ ಇರುತ್ತೆ ಅಂತ. ನಾವು ನಮ್ದೇ ಆದ್ರೆ ಬೋರ್ ಆಗುತ್ತೆ ಅಂತ ಏನ್ ಮಾಡಿದೀವಿ, ಒಂದಿನ ಇದು ಮಾಡ್ತೀವಿ, ಚನ್ನಾ ಮಸಾಲ ಮಾಡ್ತೀವಿ. ನಮ್ದೇ ಅದೊಂದು ವೇರಿಯೇಷನ್. ನಮ್ದೇ ಅಡ್ಗೆ ಎಲ್ಲಾರು ಮಾಡ್ತಾರೆ, ಎಲ್ಲಾರು ಮಾಡೇ ಮಾಡ್ತಾರೆ ನಮ್ದೇ ಅಡ್ಗೆ ಅಂತ ನಾವು ಹೇಳಲ್ಲ. ಬಟ್ ನಮ್ ವೇರಿಯೇಷನ್ ಇದೊಂದು ಸರ್. ನಮ್ದು ನಾವು ಆದಷ್ಟು ಒಂದ್ ಸ್ವಲ್ಪ ಮಸಾಲೆ ಕಡಿಮೆ, ಸೌತ್ ಅಲ್ಲಿ ಹೆಂಗ್ ಪ್ರಿಫರ್ ಮಾಡ್ತಾರೋ ಹಂಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದೀವಿ. ನಮ್ ಜನಕ್ಕೆ ಹೊಟ್ಟೆಗೆ ಏನ್ ಹಿತಾನೋ ಅದು ನಮ್ ಜೋಳದ ರೊಟ್ಟಿಗೆ ಏನು ವರ್ಕ್ ಆಗುತ್ತೆ. ಅದು ಅಂದ್ರೆ ಕದರ ಮಂಡಲ್ಗಿ ಮತ್ತು ಉತ್ತರ ಭಾರತ ಮಿಕ್ಸ್ ಸರ್. ಹೌದು, ಕರೆಕ್ಟ್. ಅದು ಅಡಿಗೆ ಮನೆಗೆ ನೋಡೋಣ. ಸರ್, ಇದು ಜುಣ್ಕ ಆಲ್ರೆಡಿ ಒಂದು ವಿಡಿಯೋ ಅಲ್ಲಿ ಮಾಡಿದೀವಿ ನಾವು. ನೀವು ನಮ್ಮ ಕೆಫೆ ಬಿಸಿಯೆಸ್ಟ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದೀರಾ ಇವತ್ತು. ಎಲ್ಲಾ ಪ್ರಿಪರೇಷನ್ ಕಾಣಿಸ್ತಾ ಇದೆ. ಒಳ್ಳೆ ತೀರ್ಥಕ್ಷೇತ್ರದಲ್ಲಿ ಅಡಿಗೆ ಆಗ್ತಾ ಇದೆ. ಹಂಗೆ ಇದೆ ಸೌಂಡ್, ಗಲಾಟೆ. ಅಡಿಗೆ ಮನೆ ಉತ್ತರ ಭಾರತ ಮಿಕ್ಸ್ ಚನಾ ಮಸಾಲ ಸರ್. ಹೆಂಗ್ ಮಾಡ್ತೀರಾ? ಇವತ್ತೊಂದು ಫ್ಯೂಷನ್. ನಾನು ಫ್ಯೂಷನ್ ಡ್ರೆಸ್ ಅಲ್ಲೇ ಇದ್ದೀನಿ ಇವತ್ತು. ನೋಡಿ, ಇದು ಪ್ಯಾಂಟ್ಸ್, ಜುಮ್ಕಿ ಎಲ್ಲ ನಾನು ಫ್ಯೂಷನ್ ಸ್ಟೈಲ್ ಬಂದಿದ್ದೀನಿ ಫ್ಯೂಷನ್ ಅಡ್ಗೆಗೆ. ಸರ್, ನಮ್ ಕೆಫೆಯಲ್ಲಿ ಬುಧವಾರ ಚನಾ ಮಸಾಲ ಮಾಡ್ತೀವಿ, 5 kg ಮಾಡ್ತೀವಿ. ಇವಾಗ ನಾನು 5 kg ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅದನ್ನ ಮನೆಯಲ್ಲಿ ಹಿಂಗ್ ಮಾಡ್ತಾರೋ ಅದ್ರ ಪ್ರಕಾರ ಪ್ರಪೋರ್ಷನ್ ಮಾಡ್ಕೊಂಡು. ಇವಾಗ ನೀವು ಚನಾವನ್ನು ಆಗ್ಲೇ ಬೇಯಿಸಿ ಇಟ್ಕೊಂಡಿದ್ದೀರಾ? ಚನಾ ಬೇಯಿಸಿ ಇಟ್ಕೊಂಡ್ಬಿಟ್ಟಿದೀವಿ ಇವಾಗ್ಲೇ. ನಾನ್ ನಿಮಗ್ ತೋರಿಸ್ತೀನಿ. ಚನಾ 5 kg ಅಷ್ಟು ಚನಾ. ಇದು ತೆಗೆದಿಟ್ಕೊಂಡ್ರೆ ಒಣಗತ್ತೆ, ಹಂಗಾಗಿ ಇದ್ರಲ್ಲೇ ಇಟ್ಟಿರ್ತೀವಿ. ಆಮೇಲೆ ಇದಕ್ಕೆ ಏನ್ ಬೇಕು ಅಂದ್ರೆ, ನಮ್ ಫಂಡ ಸರ್, ಅಲ್ಲಿ 5 kg ತಗೊಂಡ್ರೆ ಮಿಕ್ಕಿದೆಲ್ಲ 4 kg ಹೋಗುತ್ತೆ. ಅಂದ್ರೆ ಈರುಳ್ಳಿ, ಟೊಮೆಟೊ. ಈರುಳ್ಳಿ 4 kg ತಗೊಂಡಿದೀವಿ ಇಲ್ಲಿ ಕಟ್ ಮಾಡಿರೋದು. ಇದು 4 kg. ಇದೊಂದು 1/4 kg ಬೆಳ್ಳುಳ್ಳಿ. ಇದೊಂದು 200 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿ. ನಿಮ್ ಖಾರಕ್ಕೆ ತಕ್ಕಷ್ಟು ಬದಲಾಯಿಸ್ಕೋಬಹುದು ನೀವು. ಇದೊಂದು 1/4 ಕಟ್ಟಷ್ಟು ಕೊತ್ತಂಬರಿ ತಗೊಂಡಿದೀನಿ.
ಶುಂಠಿ, ಒಂದ್ 3 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಜೀರಿಗೆ. ಇನ್ ಮಸಾಲೆ ಪೌಡರ್ ಅಂದ್ರೆ ನಾವು ಇದು ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡ್ತೀವಿ. ಆಮೇಲೆ ಇದು ಒಗ್ಗರಣೆಗೆ ಹೋಗುತ್ತೆ. ಪಲಾವ್ ಮಸಾಲ ಪ್ಯಾಕೆಟ್ ನಾ ಸ್ಪೆಸಿಫಿಕಲಿ ಅಂತ ಏನು ಹಾಕೊಳಲ್ಲ. ಸೋಂಪು, ಕಲ್ಲು ಹೂವ, ಇದು ಸ್ಟಾರ್ ಅನೀಸೆ, ಆಮೇಲೆ ಚಕ್ಕೆ, ಚಕ್ಕೆ, ಪಲಾವ್ ಮಸಾಲ ಪ್ಯಾಕೆಟ್ ಅಂದ್ರೆ ಕೊಟ್ಬಿಡ್ತಾರೆ. ಬಟ್ ಐ ಆಮ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇದು ರೋಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು 3 ರಿಂದ 4 ಬೇ ಲೀಫ್ ಹಾಕೋತೀನಿ. ಆಮೇಲೆ ಲವಂಗ ರ್ಯಾಂಡಮ್ ಆಗಿ, ಯಾಕಂದ್ರೆ ಇದು ಹುರ್ಕೊಳ್ಳೋದು, ಇದನ್ನೆಲ್ಲ ಹುರ್ಕೊಳ್ಳುವಾಗ ಫ್ಲೇವರ್ ಚೆನ್ನಾಗಿ ಬರತ್ತೆ ಅಂತ ವಿ ಸ್ಪೆಸಿಫಿಕಲಿ ಆಡ್ ದೀಸ್ ಹಿಯರ್. ಅದನ್ನ ಮತ್ತೆ ಕೆಲವೊಂದು ಇದ್ರಲ್ಲೂ ಹಾಕೋತೀವಿ. ಸರ್ ಇವಾಗ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ ಸರ್. ಒಂದು 200 ml ಆಯಿಲ್ ಹಾಕೊಂಡಿದೀನಿ. ಬೇ ಲೀವ್ಸ್, ಪಲಾವ್ ಎಲೆ. ಪಲಾವ್ ಎಲೆ ಯೂಶಲಿ ಎಣ್ಣೆ ಕಡಿಮೆನೆ ಇರುತ್ತೆ ಸರ್. ಲವಂಗ, ಪಲಾವ್ ಎಲೆ ಹಾಕೊಂಡು ಪಲಾವ್ ಎಲೆ ಹಾಕೊಂಡೆ ಫಸ್ಟ್, ಯಾಕಂದ್ರೆ ಅದೇ ಫಸ್ಟ್ ಫ್ಲೇವರ್ ಬಿಟ್ಕೊಳ್ಳೋದು. ಒಂದೇನು ಲವಂಗ ಹಂಗೆ ಕೈಯಲ್ಲೇ ಹಾಕೋತೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಫಸ್ಟ್ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಹೇಳ್ದಂಗೆ ಈರುಳ್ಳಿ ಒಂದ್ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗ್ತಾ ಇದ್ದಂಗೆ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕೋತಾ ಇದ್ದೀನಿ. ತುಂಬಾ ಬೇಯದಕ್ ಬಿಟ್ರೆ ಈರುಳ್ಳಿ ಜಾಸ್ತಿ ಬೆಂದ್ಬಿಡುತ್ತೆ, ಇದು ಕರ ಅನ್ನತ್ತೆ. ಎಲ್ಲ ಅಳತೆ ಹೇಳಿದೀವಿ ವೀಕ್ಷಕರೇ. ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಬಿಡಿ. ಅಳತೆ ಎಲ್ಲ ಮೆನ್ಷನ್ ಆಗಿದೆ. ಪ್ಲಸ್ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಕೂಡ ಅಳತೆ ಹೇಳಿದ್ದಾರೆ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸರ್. ಒಂದು 250 to 300 ಗ್ರಾಮ್ಸ್ ಅಷ್ಟು. ಶುಂಠಿನೂ ಹಾಕೋತಾ ಇದ್ದೀನಿ. ಸರ್ ಇವಾಗ ಇದೆಲ್ಲ ಎಷ್ಟೊತ್ತು ಬೇಯಿಸ್ಬೇಕು ಅಂದ್ರೆ ಫುಲ್ ಟೊಮೆಟೊ ಮ್ಯಾಶ್ ಆಗ್ಬೇಕು. ಅದೇ ಬೇಯೋದು, ಉಳಿದಿರೋದೆಲ್ಲ ಮೆಣಸಿನ್ಕಾಯಿ ಎಲ್ಲ ಹೆಂಗೋ ಬೆಂದ್ಬಿಡತ್ತೆ. ಟೊಮೆಟೊ ಫುಲ್ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದು ಯಾವಾಗ ಲಾಸ್ಟ್ ಬೇಯ್ತಾ ಕೊತ್ತಂಬರಿ ಹಾಕೋತೀವಿ ಅದಕ್ಕೆ. ಲಾಸ್ಟ್ ಸ್ಟೇಜ್ ಅಲ್ಲಿ ಜೀರಿಗೆ, ಕೊತ್ತಂಬರಿ ಜೀರಿಗೆ 2, ಒಂದು 100 ಗ್ರಾಮ್ ಅಷ್ಟು ಜೀರಿಗೆ ತಗೊಂಡು. ಸುಮಾರು ಒಂದು 10-15 ನಿಮಿಷ ಆಯ್ತು ಈಗ. ಆಯ್ತು ಸರ್. ಇದ್ರ ಘಮ ನೋಡಿ ಸರ್ ಒಂದ್ಸರಿ. ಹೌದೌದು, ಪರಿಮಳ ಬರ್ತಾ ಇದೆ ಸರ್. ಇದು ಇವಾಗ ಬೆಂದಿದೆ ನೋಡಿ, ಟೊಮೆಟೊ ಮ್ಯಾಶ್ ಆಗಿದೆ. ಈ ಹದಕ್ ಬಂದ ತಕ್ಷಣ ಇದನ್ನ ನಾನು ಇವಾಗ ರುಬ್ಬದಕ್ ಕಳ್ಸ್ಕೊತೀನಿ. ಅಷ್ಟೇನಾ? ಅಷ್ಟೇ. ಎಂಟೈರ್ ತಿಂಗಳು ರುಬ್ಬಿಡ್ತೀರಾ? ಅಷ್ಟೇ, ರುಬ್ಬಿಡೋದೆ ಫುಲ್. ಎಲ್ಲ ಫುಲ್ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಬೋದು. ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇದು ರುಬ್ಕೊಂಡ್ ಬರ್ತಿದ್ದಾನೆ, ತೋರಿಸ್ತೀನಿ ಅದು ಯಾವ ಕನ್ಸಿಸ್ಟೆನ್ಸಿ ಅಂತ. ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಳ್ಳೋ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇನ್ನೊಂದು ಏನ್ ಗೊತ್ತಾ, ಇವತ್ತು ನಮ್ಗೆ ಒಂದು ಕೇಟ್ರಿಂಗ್ ಆರ್ಡರ್ ಇದೆ. ನಾನು ಸೇಮ್ ಮಸಾಲಾಗೆನೆ ಮಟರ್ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಅದನ್ನ ಸೇಮ್ ಮಸಾಲಾಗೆನೆ, ಆದ್ರೆ ಪನ್ನೀರ್ನ ಬಿಸಿ ನೀರು ಉಪ್ಪಲ್ಲಿ 5 ನಿಮಿಷ ನೆನೆ ಹಾಕ್ಬಿಟ್ಟು ಸೇಮ್ ಪ್ರಾಸೆಸ್ ಅಲ್ಲಿ ಮಾಡ್ತಾರೆ. ಸೇಮ್ ಟು ಸೇಮ್ ಸರ್. ಒಂದು 150-200 ml. ಈ ಸ್ಟೇಜ್ ಅಲ್ಲಿ ನಾವೇನಿದು ಮಸಾಲೆ ಸಾಮಾನು ತಗೊಂಡಿದೀವಲ್ಲ, ಈ ಮಸಾಲೆ ಸಾಮಾನು ಕಡ ಮಸಾಲ ಹಾಕೋತೀನಿ ನಾನು. 1 ನಿಮಿಷ ಆಗೋಷ್ಟು. ಬೆಂದಿರೋ ಕಾಳು ನೋಡಿ, 5 kg. ಘಮ ನೋಡಿ ಸರ್. ಈಗ ಅರಿಶಿನ ಪುಡಿ ಹಾಕೊಳ್ಳಿ. ಸರ್ ಈ ಸ್ಟೇಜ್ ಅಲ್ಲಿ ಇದೊಂದು 5 ಹೆಂಗಿದ್ರು ಬೆಂದಿರುತ್ತಲ್ಲ ಕಾಳು, ಅರಿಶಿನ ಎಲ್ಲ ಒಂದ್ ಸ್ವಲ್ಪ ಕೂಡ್ಕೊಂಡ್ಮೇಲೆ ಕಾಳಿಗೆ ಮಸಾಲೆ ಹಾಕೋತೀವಿ. ಮಸಾಲ
ಒಂದು ಇದಕ್ಕೊಂದು 2 ಲೀಟರ್ ಅಷ್ಟು ನೀರ್ ಹಾಕೊಂಡ್ವಿ. ನೀರ್ ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು ಕನ್ಸಿಸ್ಟೆನ್ಸಿ ಪ್ರಕಾರ. ಈ ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಈ ಸ್ಟೇಜ್ ಅಲ್ಲಿ ಕಿಚನ್ ಕಿಂಗ್ ಮಸಾಲ ಒಂದ್ 3-4 ಸ್ಪೂನ್ ತಗೊಂಡಿದ್ದೀನಿ. ಕಿಚನ್ ಕಿಂಗ್ ಮಸಾಲ ಬಂದು MDH. ಹೌದು. ಸೊ 3-4 ಸ್ಪೂನ್ ಬಿಟ್ಟು ನೀರು ಬೀಳುತ್ತೆ ಆಮೇಲೆ? ಇಲ್ಲ ಸರ್, ಇದು ಎಣ್ಣೆ ಆಗುತ್ತಾ? ಬೆಂದ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಸರ್ ಇದನ್ನೊಂದು 10 ನಿಮಿಷ ಅಷ್ಟು ಕುದಿಸ್ಕೋಬೇಕಾಗತ್ತೆ. ಆ ಹಸಿ ವಾಸನೆ ಹೋಗ್ಬೇಕು, ಗೊತ್ತಾಗತ್ತೆ ನಮ್ಗೆ ಅದು ಮಸಾಲೆ ರುಬ್ಬಾಕಿರೋದು ಹಸಿ ವಾಸನೆ ಹೋಗ್ಬೇಕು. ವೀಕ್ಷಕರೇ, ನಾನು ಪರ್ಟಿಕ್ಯುಲರ್ಲಿ ಚಪಾತಿ ತೋರಿಸ್ಲೇಬೇಕು. ಯಾಕೆ ಅಂದ್ರೆ ಈ ಚಪಾತಿ ನಾವು ಪಾರ್ಸಲ್ ತಗೊಂಡು ಹೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಸರ್ ಇದು ನಮ್ ಕೆಫೆಲ್ ಮಾಡೋ ಚಪಾತಿ ಸೀಕ್ರೆಟ್ ಏನಂದ್ರೆ ಬಿಸಿ ನೀರಲ್ಲಿ ಕಲ್ಸ್ಕೊತೀವಿ. ಹೌದಾ? ಭಾರಿ ರುಚಿ ಇರ್ತದೆ. ನಮ್ಮ ಮನೆಗೆಲ್ಲ ಫ್ಯಾನ್ಸ್ ಚಪಾತಿಗೆ. ನೋಡಿ ಇಲ್ಲಿ ಅಲ್ಲ, ನೋಡ್ರಿ ನೋಡ್ರಿ ನೋಡ್ರಿ. ಸೂಪರ್. ಆ ಟೆಕ್ಸ್ಚರ್ ಫೀಲೇ ಚೆನ್ನಾಗಿದೆ. ಇದು ಈ ಚಪಾತಿ ಒಟ್ಟಿಗೆ ಇವತ್ತು ನಾವು ಚೆನ್ನ ಮಸಾಲ ಟೇಸ್ಟ್ ಮಾಡೋಣ. 20 ನಿಮಿಷ ಕುದ್ದಿದೆ. 20 ನಿಮಿಷ ತೋರಿಸಿ. ನಾರ್ತ್ ಅಂಡ್ ಸೌತ್ ಫ್ಯೂಷನ್ ಚೆನ್ನ ಮಸಾಲ. ಸರ್ ಇದಕ್ಕೆ ಮೇಲೆ ಕಸೂರಿ ಮೇಥಿ ಒಂದ್ ಸ್ವಲ್ಪ ಹಿಂಗೆ ಗಾರ್ನಿಶ್ ಮಾಡೋದಕ್ಕೆ ಹಿಂಗ್ ಮಾಡಿ ಹಾಕೊಂಡ್ಬಿಟ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೂಪರ್. ಸರ್ ಇದು ಆಲ್ಮೋಸ್ಟ್ ರೆಡಿ ಇದೆ. ಈಗ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಲೆ ಆರಿಸ್ಕೊಂಡ್ಬಿಟ್ಟು ಗಾರ್ನಿಶಿಂಗ್ ಕಸೂರಿ ಮೇಥಿ ಹಾಕೋಬಹುದು, ಕೊತ್ತಂಬರಿ ಹಾಕೋತೀವಿ. ನಿಮ್ಗೆ ಎಲ್ಲಾದ್ರೂ ಕರಿ ಆಯಿಲಿ ಅನಿಸ್ತಿದ್ಯಾ ಸರ್? ಇಲ್ಲ, ಅದೇ ಹೇಳ್ತಿರೋದು. ನ್ಯಾಚುರಲ್ ಆಗಿದೆ. ಆ ಕಲರ್ ಹೇಳ್ಬೋದು. ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ ಸರ್ ಆರ್ಡರ್ಗೆ. ಅದರಿಂದ ನಾನೇ ಒಂದ್ ಎತ್ತಿ ಬಿಸಿ ಬಿಸಿ ಚಪಾತಿ ಹಿಂಗೆ ಪ್ಲೇಟ್ ಮೇಲೆ ಹಾಕ್ಬಿಡ್ತಾ ಇದ್ದೀನಿ. ಕಾಮ್ ಡೌನ್ ಕೆಫೆ ಸ್ಟೈಲ್ ಅಲ್ಲಿ ಚೆನ್ನ ಮಸಾಲ ರೆಡಿ ಆಗಿದೆ ಸರ್. ಇದು ಏನಂದ್ರೆ ಪ್ರತಿ ಬುಧವಾರ ರೊಟ್ಟಿ ಜೊತೆನೂ ಬಹಳ ಹೊಂದುತ್ತೆ ಇದು. ಆಮೇಲೆ ಚಪಾತಿ ಮೀಲ್ಸ್ ಗೊತ್ತಲ್ಲ, ಕೇಳ್ದಂಗೆ ಚಪಾತಿ ಮೀಲ್ಸು ಸಿಗುತ್ತೆ. ಆಮೇಲೆ ನಿಮ್ಮ ಹೊಸ ಒಂದು ಟೀ ದಾಸ್ ರೆಡಿ ಆಗುತ್ತಲ್ಲ, ಅಲ್ಲೂ ಸಿಗುತ್ತೆ ಸರ್. ಇಲ್ಲಿ ಸಿಗೋದು ಅಲ್ಲೂ ಎಲ್ಲ ಸಿಗುತ್ತೆ ಸರ್. 2ನೇ ಬ್ರಾಂಚ್. ಹೌದು. ಓಕೆ, ಧನ್ಯವಾದ. ಚೆನ್ನ ಮಸಾಲ ಬಗ್ಗೆ ಹೇಳಕ್ ಬಂದ್ವಿ ನಾವು. ಈ ಚಪಾತಿ ಬಗ್ಗೆನೂ ವಿವರಿಸಬೇಕಾಗಿದೆ. ಬಹಳ ಚೆನ್ನಾಗಿರುತ್ತೆ ಚಪಾತಿ ಇದು. ಇವಾಗ ಈ ಚೆನ್ನ ಮಸಾಲ ಒಂದು ಚೆನ್ನ ತಗೋ. ಇದು ಹೋಗಿರೋದು ಕದರ ಮಂಡಲ್ಗಿ, ನಮ್ಮ ರೂಟ್ಸು ಬೇರು ಅಲ್ಲಿರೋದು, ಉತ್ತರ ಭಾರತದ ಕೆಲವೊಂದು ಮೆಥಡ್ಗಳನ್ನು ಯೂಸ್ ಮಾಡಿರೋ ಚೆನ್ನ ಮಸಾಲ. ನಿಮಗೆ ಗೊತ್ತಿರಲಿ, ಈ ದಿನಕ್ಕಾಗಿ ನಾವು ಒಂದು 2 ತಿಂಗಳು ಕಾದಿದ್ದೀವಿ. ಯಾಕಂದರೆ ಮೇಡಮ್ ಫ್ರೀ ಇಲ್ಲ, 2ನೇ ಬ್ರ್ಯಾಂಚ್ ಓಪನಿಂಗ್ ಬ್ಯುಸಿ. ಬಟ್ ಚೆನ್ನ ಮಸಾಲ ಹೆಂಗೆ ಮಾಡ್ತಾರೆ ಇವರು ರೊಟ್ಟಿ ಕಾಂಬಿನೇಷನ್ಗೆ ನಾವು ನೋಡಬೇಕು, ತೋರಿಸ್ಬೇಕು ನಿಮಗೆ. ಸೊ ಇವತ್ತು ಅದು ಹೆಂಗೆ ಮಾಡಿದ್ದಾರೆ ನೋಡೋ ಒಂದು ಸಮಯ. ಸೊ ಚೆನ್ನ ಒಟ್ಟಿಗೆ ಆ ಮಸಾಲ ಅದ್ಭುತವಾಗಿದೆ. ನಿಮ್ಮ ಮಸಾಲಾ ಪುರಿಯ ಘಮ ಇರುತ್ತಲ್ಲ, ಬಂಗಾರಪೇಟೆ ಚಾಟ್ಸು ಅಲ್ಲಿ ಚಾಟ್ಸ್, ಆ ಮಸಾಲಾ ಪುರಿ ಘಮನೂ ಬರ್ತದೆ. ಇದು ಎಷ್ಟಕ್ಕೆ ತಿನ್ನಬೇಕು, ಯಾಕಂದರೆ ಇದು ಸೂಪರ್. ಆ ರುಚಿಯಲ್ಲಿ ಆ ಫ್ಲೇವರು ಬರ್ತದೆ, ಪ್ಲಸ್ ಚೆನ್ನ ಮಸಾಲ ಚೆನ್ನ ಬಟೂರ ಫ್ಲೇವರು ಬರ್ತದೆ. ಅದಕ್ಕೆ ಹೇಳ್ತಿರೋದು ಇವರು ಫ್ಯೂಷನ್ ಪಲ್ಯ. ಇದು ಬುಧವಾರ ಸಿಗ್ತದೆ ಕಾಮ್ ಡೌನ್ ಕೆಫೆಯಲ್ಲಿ. ಇದಕ್ಕಾಗಿ ಕಾದಿದ್ದು ಮಾಡಿಸ್ಕೊಂಡಿರೋ ಒಂದು ಅಡುಗೆ ಇದು. ನಾವು ವೇಟ್ ಮಾಡಿದ್ದು ಸಾರ್ಥಕ ಆಯ್ತು ಇವತ್ತು. ಸೊ ಇದನ್ನು ನೀವು ಮನೆ ಮಂದಿ ಒಟ್ಟಿಗೆ ಬಂದು ಟೇಸ್ಟ್ ಮಾಡಿ. ಮುಂದಿನ ಸರಿಗೆ ಮತ್ತೆ ಸಿಗೋಣ. ಇಲ್ಲಿ ಕಿಚನಲ್ಲಿ ಪ್ರತಿಯೊಬ್ಬರು ನಾರ್ತ್ ಈಸ್ಟು ಅಲ್ಲಿಂದ ಬಂದೋ ಹುಡುಗರು ಕನ್ನಡ ಕಲ್ತಿದ್ದಾರೆ. ಕೆಲವೇ ತಿಂಗಳಲ್ಲಿ 2-3 ತಿಂಗಳಲ್ಲಿ ಕಲ್ತ್ಬಿಟ್ರೆ ಕನ್ನಡ. ಎಲ್ಲರೊಟ್ಟಿಗೆ ಕನ್ನಡದಲ್ಲೇ ವಿವರಿಸೋಣ, ಯಾಕಂದ್ರೆ ಅವ್ರಿಗೆ ಕನ್ನಡ ಕಲಿಯೋ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸರಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.